ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ನೋಡಿ, ಸಿಂಪಲ್ಲಾಗಿ ತೊಗರಿಬೇಳೆ ನೆನೆಸ್ಬಿಟ್ಟು ಈ ಥರ ಹೇಗೆ ಪಲ್ಯ ಮಾಡೋದು ಅಂದ್ಬಿಟ್ಟು ನಾನಿವತ್ತು ಪಲ್ಯನ ಶೇರ್ ಮಾಡ್ತಾಯಿದ್ದೀನಿ. ಹೊಸೊಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಶೇರನ್ನು ಮಾಡ್ಕೊಳ್ಳಿ, ವಿಡಿಯೋ ಎಂಟನ ವಾಚ್ ಮಾಡಿ. ಇಲ್ಲಿ ನೋಡಿ, ನಾನು ನೈಟು ತೊಗರಿಬೇಳೆನ ನೆನೆಸ್ಬಿಟ್ಟಿದೆ. ನೋಡಿ, ಚೆನ್ನಾಗಿ ನೆಂದೋಗೈತೆ. ಫುಲ್ ನೈಟು 8 ಅವರ್ ನೆನೆಸಿದ್ದೀನಿ. ಚೆನ್ನಾಗಿ ನೆನ್ಕೊಬಿಟ್ಟಿದೆ. ಇವಾಗ ನೋಡಿ, ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಟೊಮಟೊ, ಕರಿಬೇವನ್ನು ಬಳಸ್ತಾ ಇದ್ದೀನಿ. ಸಿಂಪಲ್ ಸಾಮಗ್ರಿ, ಅರ್ಜೆಂಟಾಗಿ ಬೇಗ ಆಗುವಂಥ ಪಲ್ಯ ಇದು. ಎಣ್ಣೆ ಬಿಸಿಯಾಗಿದೆ, ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕಿದ್ಮೇಲೆ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾನು ಜೋಳದ ರೊಟ್ಟಿ ಜೊತೆ ಈ ಪಲ್ಯನ ಮಾಡ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು. ನೀವು ಇದಕ್ಕೆ ಹಸಿಮೆಣ್ಸಿಕಾಯಿ ಹಾಕಿ ಮಾಡಿದರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಹಸಿಮೆಣ್ಸಿಕಾಯಿ ಹಾಕಿಲ್ಲ, ಮಾಮೂಲಿ ಮಸಾಲೆ ಖಾರದ ಪೌಡ್ರ್ ಹಾಕಿ ಮಾಡಿದ್ದೀನಿ. ಈರುಳ್ಳಿ ಬ್ರೌನ್ ಕಲರ್ ಆದಮೇಲೆ ಕಟ್ ಮಾಡಿರುವಂಥ ಒಂದು ಟೊಮಟೊನ ಹಾಕ್ಕೊತಾ ಇದ್ದೀನಿ. ನೋಡಿ, ಕಟ್ ಮಾಡಿ ಒಂದು ಟೊಮಾಟೊ ಹಾಕಿಬಿಟ್ಟು ಟೊಮಾಟೊನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈನ ಮಾಡ್ಕೋಬೇಕು. ನೋಡಿ, ಈ ಥರ ಈರುಳ್ಳಿ ಮತ್ತು ಟೊಮಟೊ ಫ್ರೈ ಆಗಿದೆ ಅಲ್ವಾ. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇವಾಗ ನೆನೆಸಿರುವಂಥ ತೊಗರಿಬೇಳೆ ಇದೆ ಅಲ್ವಾ, ತೊಗರಿಬೇಳೆನ ಎಣ್ಣೆಯಲ್ಲಿ ಹಾಕ್ಕೋಬೇಕು. ತೊಗರಿಬೇಳೆ ಎಣ್ಣೆಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿ ಟೊಮಾಟೊ ಜೊತೆ ಫ್ರೈನ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಮತ್ತು ಸ್ವಲ್ಪ ಅರಿಶಿನ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಅರಿಶಿನ ಪೌಡ್ರ್ ಬಳಸಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಉತ್ತರ ಕರ್ನಾಟಕದ ಮಸಾಲೆ ಖಾರದ ಪೌಡ್ರ್ ಇದು 1.5 ಸ್ಪೂನ ಮಸಾಲೆ ಖಾರದ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಉಪ್ಪು, ಖಾರ ಮತ್ತು ಅರಿಶಿನ 3 ಹಾಕಿಬಿಟ್ಟು ಸ್ವಲ್ಪ ಹಾಗೆ ಎಣ್ಣೆಯಲ್ಲಿ ಫ್ರೈನ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಮಾಡಿದರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ. ನೆನೆಸಿರ್ತೇವಲ್ವ, ಜಾಸ್ತಿ ಏನು ಬೇಯಿಸ್ಕೊಳ್ಳೋದು ಬೇಡ. ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ನೆನೆಸಿರ್ತೀವಿ, ಉಪ್ಪು ಖಾರ ಹಾಕಿದ್ಮೇಲೆ ಸ್ವಲ್ಪ ಬೇಯಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದು 5 ನಿಮಿಷ ನೀರು ಡ್ರೈ ಆಗುವವರೆಗೂ ಬೇಯಿಸ್ಕೋಬಹುದು. ಆವಾಗ ಪಲ್ಯ ರೆಡಿಯಾಗಿರುತ್ತೆ. ನೋಡಿ, ನೀರೆಲ್ಲ ಒಂಚೂರು ಇಲ್ಲ, ಫುಲ್ಲು ಡ್ರೈ ಆಗಿದೆ. ತುಂಬ ಸೂಪರಾಗಿ ಚೆನ್ನಾಗಾಗಿದೆ, ನೋಡ್ತಾ ಇರ್ಬೋದು. ಇದೇ ಥರ ಅರ್ಜೆಂಟಾಗಿ ಪಲ್ಯನ ನೀವು ರೆಡಿ ಮಾಡ್ಕೊಳ್ಳಿ ಸ್ನೇಹಿತರೆ. ಬೇಗ ರೆಡಿ ಆಗುತ್ತೆ. ಅಡುಗೆ ಏನಾದರೂ ಮಾಡಬೇಕು, ಬಾಕ್ಸ್ಗೆಲ್ಲ ಹಾಕ್ಬೋದು. ಈ ಥರ ಪಲ್ಯ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಬಾಯ್ ಸ್ನೇಹಿತರೆ.